ಬಹಳ ದಿನಗಳಿಂದ ನಮ್ಮ ತೇರದಾಳ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಹಿರಿಯರಾಗಿರುವಂತಹ ಸಿದ್ದು ಸೌದಿ ಅವರು ತೇರದಾಳ ವಿಧಾನಸಭಾ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಲವಾರು ತಿಂಗಳುಗಳಿಂದ ಒತ್ತಾಯನ ಮಾಡ್ತಿದ್ರು. ಇವತ್ತು ತಮ್ಮದಡ್ಡಿ ಗ್ರಾಮದಲ್ಲಿ ಜೈನ್ ಸಮುದಾಯದ ಪಂಚಕಲ್ಯಾಣೋತ್ಸವ ಪೂಜಾ ಸಂದರ್ಭದಲ್ಲಿ ತಮ್ಮದಡ್ಡಿ ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಮತ್ತು ನನ್ನ ಬಹುದಿನಗಳ ಕನಸು ಈ ಭಾಗಕ್ಕೆ ಬರಬೇಕು, ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡುವಂಥ ರೈತ ಒಂದು ಕಣ್ಣಾದರೆ ನೇಕಾರರು ಕೂಡ ಮತ್ತೊಂದು ಕಣ್ಣಿದ್ದ ಹಾಗೆ. ನೇಕಾರರನ್ನ ಭೇಟಿ ಮಾಡಬೇಕು, ಅವರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿ ನಾನಿವತ್ತು ಬನ್ನಾಟಿಗೂ ಕೂಡ ಬಂದಿದ್ದೇನೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶಾಂತವೀರ ಚನ್ನಪಣ್ಣನವರು ಭಾಳ ಪ್ರೀತಿಯಿಂದ ಇಡೀ ಕುಟುಂಬದವರು ಸೇರಿಕೊಂಡು ಅಡುಗೆ ಮಾಡಿ, ಇಲ್ಲ ರಾಜ್ಯದ ಅಧ್ಯಕ್ಷರು ನಮ್ಮನೆಲ್ಲ ಊಟ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ನಾವು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಮುಖಂಡರು ಅವ್ರ ಮನೆಯಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ಹೇಳಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿತ್ತು. ಈ ನಾಡಿನ ಜನ, ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗ್ತದೆ, ನಮ್ಮ ಸಂಕಷ್ಟಗಳು ಬಗೆಹರಿತದೆ, ಭಾಳ ಒಂದು ಅಭಿಲಾಷೆನ ಇಟ್ಕೊಂಡಿದ್ರು. ಕಳೆದ 2.5 ವರ್ಷದ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಣೆ ಮಾಡಿ, ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಅಹಿಂದ ನಾಯಕರು ಅಂತ ಹೇಳಿಕೊಂಡು ಅಲ್ಪಸಂಖ್ಯಾತರ ಜಪವನ್ನು ಮಾಡ್ತಾ ಇದ್ದಾರೆ ವಿನಃ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಅಹಿಂದದಲ್ಲಿ ಆ ಪಕ್ಕಕ್ಕೆ ಇಟ್ಟರೆ ಎಲ್ಲ ಹಿಂದುಳಿದ ಮತ್ತು ಎಲ್ಲ ಶೋಷಿತ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರ ಜೀವನವನ್ನು ಕಟ್ಟಿಕೊಡುವಂಥ, ಅವರ ಬದುಕನ್ನು ಕಟ್ಟಿಕೊಡುವಂಥ ಯಾವುದೇ ಯೋಜನೆಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ವಿಶೇಷವಾಗಿ ನಾವು ಉಲ್ಲೇಖ ಮಾಡೋದಾದರೆ, ನೇಕಾರರ ಬಗ್ಗೆ ಮಾತನಾಡೋದಾದರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನೇಕಾರರ 25,000ವರೆಗೆ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದರು. ನೇಕಾರರ ಒಂದು ಸುಧಾರಣೆಗಾಗಿ ಒಂದು ಪ್ರತ್ಯೇಕ ಪ್ಯಾಕೇಜ್ ಅನ್ನು ಕೂಡ ಅವರು ನೀಡಿದರು. 2 HP ತನಕ ಉಚಿತ ವಿದ್ಯುತ್ತನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಹಳೆ ಕೈಮಗ್ಗಗಳಿಗೆ ಒಂದು ಸಬ್ಸಿಡಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಸಬ್ಸಿಡಿ ಕೊಟ್ಟು ಹೊಸದನ್ನು ಖರೀದಿ ಮಾಡೋಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಸಮುದಾಯಗಳನ್ನು, ಅದರಲ್ಲೂ ಕೂಡ ನೇಕಾರ ಸಮುದಾಯ ಆಧುನಿಕತೆಗೆ ಒಂದು ತತ್ತರಿಸಿ ಹೋಗ್ತಾ ಇರುವಂಥ, ಇವತ್ತು ಕುಲಕಸಬು ಏನೋ ಪರದಾಡ್ತಾ ಇದ್ದಾರೆ ಆ ಸಮುದಾಯ, ಅವರಿಗೆ ಯಾವುದೇ ಒಂದು ನ್ಯಾಯ ಕೊಡುವಂಥ ಕೆಲಸ ಸರ್ಕಾರ ಮಾಡಿಲ್ಲ.
ಇನ್ನು ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದರೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಅಭಿವೃದ್ಧಿಯ ಭಾಗ್ಯದ ಬಗ್ಗೆ ಯಾವತ್ತೂ ಕೂಡ ಮಾತನಾಡ್ತಾ ಇಲ್ಲ. ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಅನುದಾನವನ್ನು ಕೇಳಿದರೆ ಶಾಸಕರುಗಳಿಗೆ ಅನುದಾನದ ಭಾಗ್ಯವೂ ಕೂಡ ಕರುಣಿಸ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಇದರ ಬದಲಾಗಿ ಆಡಳಿತ ಪಕ್ಷದ ಶಾಸಕರಿಗೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಆಡಳಿತ ಪಕ್ಷದ ಶಾಸಕರಿಗೆ ವಿದೇಶಿ ಪ್ರವಾಸದ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಪಾಪ ಮಾಧ್ಯಮದವರು ಚಾಟಿ ಬೀಸ್ತೀರಿ, ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅಂತೇಳಿ ಸರ್ಕಾರದಿಂದ ಯಾವುದೇ ಹಣವನ್ನು ಕೊಡ್ತಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ನೇರವಾಗಿ ಕೊಡಬೇಕು ಅಂತನೇನಿಲ್ಲ. ಮೊನ್ನೆ ಜಮೀರ್ ಅಹಮದ್ ಅವರು ಬಳ್ಳಾರಿಯಲ್ಲಿ ಅವ್ರ ಕಾರ್ಯಕರ್ತ ಹತ್ಯೆ ಆದಾಗ 25 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಟ್ಟರು ಅವ್ರ ಕುಟುಂಬಕ್ಕೆ. ಜಮೀರ್ ಅಹಮದ್ ಅವ್ರ ದುಡ್ಡು ಕೊಟ್ಟಿಲ್ಲ, ಯಾವ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಬರೋದ್ರಿಂದಲೇ ಹೇಳ್ತೇನೆ. ಒಟ್ಟಾರೆಯಾಗಿ ಅಭಿವೃದ್ಧಿಯನ್ನು ಕಡೆಗಣಿಸಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಶಾಸಕರಿಗೆ ವಿದೇಶ ಪ್ರವಾಸದ ಭಾಗ್ಯವನ್ನು ದಯಪಾಲಿಸಿದ್ದಾರೆ.